ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಇದು ಯಾರು ಬರೆದ ಕಥೆಯೋ, ಕೆಲಸ ಮಾಡುವಂತ ವ್ಯತೆಯೋ, ಮುಂದೆ ಏನು ಅರಿಯಲಾರೆ. ಮುಂದೆ ಸ್ವಚ್ಛ ಮಾಡ್ರಿಪ್ಪ. ನೀವೇನು ಹಾಡಾಡ್ಕೊಂಡು ಕುಂತ್ಕೊಂಡ್ಬಿಟ್ರಲ್ಲ. ಮಾಡ್ರಿ ಕೆಲಸನ. ಅಪ್ಪಾಜಿ ಹಾಡು ಮಾತಾ ಚಲೋ ಆಡ್ತೀನಿ ನೋಡು. ಬಿಡಪ್ಪ, ನಾನು ಓಡಿಸ್ಲೇನ ಮತ್ತೆ. ಅಯ್ಯೋ ನನ್ನ ಮುದ್ದು ಮಗಳ, ನಿನ್ ಕೈ ನೋಡ್ತಾವ, ಕುತ್ಕೋ ಒಂದು ಸ್ವಲ್ಪ, ನಾನು ಮಾಡ್ತೀನಿ ಕೆಲಸನ. ಅಯ್ಯೋ ಬಿಡಿಯಪ್ಪ, ನಾ ಹೋಗಿ ಮೇಲ್ಗಡೆ ರೂಮ್ನ ಸ್ವಚ್ಛ ಮಾಡ್ಕೊಂಡು ಬರ್ತೇನೆ. ಹೀಗೆ ಸ್ವಲ್ಪ ನಗು ಸ್ವಲ್ಪ ತಮಾಷೆ ಮಾಡುತ್ತಾ ಮನೆಯನ್ನು ಸ್ವಚ್ಛ ಮಾಡಲು ಶುರು ಮಾಡಿದ್ರು. ಆಮೇಲೆ ವೇದ ಕೂಡ ತನ್ನ ರೂಮ್ಗೆ ಹೋಗ್ತಾಳೆ. ಏನು ಕೆಟ್ಟ ವಾಸನೆ ಬರ್ತಾ ಇದೆಯಪ್ಪ. ಬಾಗಿಲು ಮುಚ್ಚಿತ್ತು, ಅದಕ್ಕಾಗಿ ಎಲ್ಲ ಕಡೆಯಿಂದ ಕೆಟ್ಟದಾಗಿ ವಾಸನೆ ಬರ್ತಾ ಇತ್ತು. ಅಪ್ಪ ಏನಪ್ಪ ಇಷ್ಟೆಲ್ಲ ಗಲೀಜಿದೆ ಈ ಮನೇಲಿ, ಹೆಂಗಪ್ಪ ಸ್ವಚ್ಛ ಮಾಡೋದು? ವೇದ ಎಲ್ಲ ಕಿಟಕಿಗಳನ್ನು ತೆಗೆದಳು ಹಾಗೂ ರೂಮಿನ ಸ್ವಚ್ಛತೆ ಮಾಡಲು ಶುರು ಮಾಡಿದ್ಲು. ಏನಿದು ರಕ್ತದ ಕಲೆ ತರಾನೇ ಕಾಣಿಸುತ್ತಲ್ಲ. ರಕ್ತನಾ? ಅಯ್ಯೋ, ನಾನೇ ಹಿಂಗಾಡಕತ್ತೀನಿ. ನಾ ತುಂಬ ಯೋಚನೆ ಮಾಡ್ತೇನೆ ಅನ್ಸುತ್ತಲ್ಲ. ಏನಾದರೂ ಕೆಂಪು ಪೇಂಟ್ ಬಿದ್ದಿರ್ಬೇಕಲ್ಲ. ಹೊಸ ಮನೆಯನ್ನು ರೆಡಿ ಮಾಡಾಕ್ತಿದ್ರಂತಲ್ಲ, ಅದ್ರ ಪೇಂಟ್ ಏನೋ ಬಿದ್ದಿರಬೇಕು ಕನ್ನಡಿ ಮೇಲೆ. ಈ ಪರ್ದಿ ಹೀಗ್ಯಾಕೆ ಹಾಳಾಗತೈತಿ? ಹೊರಗಡೆ ಗಾಳಿ ಏನೂ ಇಲ್ವಲ್ಲ. ನನಗೆ ಅನಿಸುತ್ತೆ ಇಲ್ಲಿ ಏನೋ ವಿಚಿತ್ರ ಇದೆ ಅಂತ. ವೇದಾಗೆ ಆ ಮನೆ ತುಂಬ ವಿಚಿತ್ರ ಅನಿಸಿತ್ತು. ಆದರೂ ಅವಳು ಗಮನನೇ ಹರಿಸ್ತಿಲ್ಲ. ಆದರೂ ಸ್ವಚ್ಛತೆ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಲು ವೇದ. ರಾತ್ರಿ 8 ಗಂಟೆ ಆಯಿತು. ದಿನಪೂರ್ತಿ ಕೆಲಸ ಮಾಡಿ ಸುಸ್ತಾಗಿತ್ತು ವೇದಾಳಿಗೆ. ಹಾಗೇನೆ ಮಲಗಿಬಿಟ್ಟಿದ್ಲು ವೇದ. ವೇದ ಮಗಳೇ, ವೇದ ಹೇಳಮ್ಮ, ಊಟ ಮಾಡಲಾರ್ದನ ಹಂಗೆ ಮಲ್ಕೊಂಡ್ಬಿಟ್ಟಿಯಲ್ಲ. ಹಂಗೆ ಮಲ್ಕೋಬಾರ್ದವಾ. ಬಾ ಒಂದು ಸ್ವಲ್ಪ ಹಾಲು ಕುಡಿಯುವಂತಿ, ಎದ್ದೇಳು ಮಗಳ. ತಾಯಿ ಎಬ್ಬಿಸಿ ಹಾಲು ಕೊಟ್ಟಿದ್ದಕ್ಕೆ ಹಾಲು ಕುಡಿದ್ಲು ವೇದ. ಹಾಲು ಕುಡಿದು ಮತ್ತೆ ಮಲಗಿಬಿಟ್ಲು ವೇದ. ರಾತ್ರಿ 12 ಗಂಟೆ ಆಯಿತು. ಯಾರೋ ಬೆಡ್ ತೆಳಗೆ ಏನು ಸೌಂಡ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ವೇದಾಂಗೆ. ವೇದಾಳಿಗೆ ಅನಿಸ್ತಾ ಇತ್ತು ಯಾರೋ ತನ್ನ ಬೆಡ್ನ ಉಗುರುಗಳಿಂದ ಕೆರಿತಾ ಇದ್ದಾರೆ ಅಂತ. ಭಯದಿಂದ ಎದ್ದು ಕುದುರ್ತಾಳೆ ವೇದ. ಹಾಗಾದ್ರೆ ಮಂಚದ ಕೆಳಗೆ ಉಗುರಿನಿಂದ ಕೆರಿತಾ ಇರೋರು ಯಾರು? ಭಯನಾ? ಮುಂದಿನ ಎಪಿಸೋಡಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಪ್ಲೀಸ್.